ಬೆಂಗಳೂರಿನ ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ನಿನ್ನೆ ತಡರಾತ್ರಿ ಅಂಜನಾಪುರದ 5ನೇ ಬ್ಲಾಕ್ನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಸಿಸಿಟಿವಿಯಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ. ಹಲವು ದಿನಗಳಿಂದ ಈ ಭಾಗದ ಜನರಿಗೆ ಚಿರತೆಯ ದೇಕಾಟ, ಟೆನ್ಷನ್. ಈಗ ನಿನ್ನೆ ರಾತ್ರಿಯೂ ಕೂಡ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಹಲವು ದಿನಗಳಿಂದ ಚಿರತೆ ಆತಂಕದಲ್ಲಿಯೇ ಇಲ್ಲಿನ ಜನ ಬದುಕ್ತಾ ಇದ್ದಾರೆ. ಸಂಜೆ 6 ಗಂಟೆಯಾದರೆ ಸಾಕು, ಮನೆಯಿಂದ ಹೊರ ಬರೋದಿಕ್ಕೆ ಭಯ ಪಡುವಂತಹ ಸ್ಥಿತಿ ಇದೆ. ಮನೆ ಬಾಗಿಲು ಹಾಕಿ ಜೀವನ ಸಾಗಿಸ್ತಾ ಇದ್ದಾರೆ ಇಲ್ಲಿನ ಜನ. ಬನಶಂಕರಿ ಹಾಗೂ ಅಂಜನಾಪುರ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆಯ ಸಿಸಿಟಿವಿ ಫುಟೇಜ್ ಇದು. ಅಂಜನಾಪುರದಲ್ಲಿ ಪದೇ ಪದೇ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ. ಚಿರತೆಯ ಭಯದಲ್ಲಿಯೇ ಇಲ್ಲಿನ ಜನ ದಿನ ದೂಡುವಂತಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಚಿರತೆ ಹುಡುಕೋ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬನಶಂಕರಿ 6ನೇ ಹಂತದಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿರುವಂಥದ್ದು. ಕಳೆದ ಹಲವು ದಿನಗಳಿಂದ ಪದೇ ಪದೇ ಚಿರತೆ ಈ ಲೇಔಟ್ನ ಒಳಭಾಗಡೆ ಬಂದು ಇಲ್ಲಿರುವಂತಹ ಬೀದಿ ನಾಯಿಗಳನ್ನ ಹೊತ್ತೊಯ್ಯುವಂತಹ ಕೆಲಸ ಮಾಡ್ತಿದೆ. ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಚಿರತೆನ ಹಿಡಿಯೋದಕ್ಕೆ ಇಲ್ಲಿ ಬೋನ್ಗಳನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಾವು ನೋಡ್ತಿರುವಂಥದ್ದು ಇದು ತುರಳ್ಳಿ ಫಾರೆಸ್ಟ್ಗೆ ಅಂಟುಕೊಂಡಿರುವಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದೆ. ಚಿರತೆ ಕಾಣಿಸ್ಕೊಳ್ಳೋದು ಅಲ್ಲಿ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಇರುವಂತಹ ಬೀದಿ ನಾಯಿಗಳನ್ನ ಅದರ ಮೇಲೆ ದಾಳಿ ಮಾಡುವ ಮೂಲಕ ಅವುಗಳನ್ನ ಕೊಂದು ಹಾಕುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಈ ಮನೆಯನ್ನು ನೋಡ್ತಾ ಇದ್ದೀವಿ. ಇದೇ ಮನೆಯ ಮುಂಭಾಗದಲ್ಲಿ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ, ಜೊತೆಗೆ 3ನೇ ತಾರೀಕು ಕೂಡ ಇಲ್ಲೊಂದು ಚಿರತೆ ಓಡಿ ಬಂದು ಇಲ್ಲಿದ್ದಂತಹ 2 ಬೀದಿ ನಾಯಿಗಳನ್ನ ಚಿರತೆ ಹೊತ್ತೊಯ್ದಿದೆ. ಈ ಭಾಗದಲ್ಲಿರುವಂತಹ ಜನರನ್ನು ಕೂಡ ನಾನು ಮಾತಾಡ್ಸ್ತೀನಿ. ಅವರು ಕೂಡ ಹೇಳೋದು ಅದೇ, ಹೊರಗೆ ಬರೋದಕ್ಕೆ ನನಗೆ ಭಯ ಆಗ್ತಿದೆ, ನಾವು ಏನು ಮಾಡೋಣ ಅಂತ ಹೇಳಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಭಾಗದಲ್ಲಿರುವಂತಹ CCTVಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲ ಭಾಗದಲ್ಲೂ ಕೂಡ CCTVಗಳನ್ನು ಹಾಕಲಾಗಿದೆ. ಅಮ್ಮ, ನಿಮ್ಮ ಭಾಗದಲ್ಲಿ ನಿಮ್ಮ ಮನೆ ಹತ್ರ ಚಿರತೆ ಯಾವಾಗ ಕಾಣಿಸ್ಕೊಂಡಿದೆ? ಇದು ಬಂದು ಗುರುವಾರ ರಾತ್ರಿ 2:16ಕ್ಕೆ 16ದಿಂದ 17ಕ್ಕೆ ಕ್ಯಾಚ್ ಮಾಡ್ಕೊಂಡು ಹೊಟ್ಟೋಯ್ತು. ಹಂಟ್ ಮಾಡಿ ಆ ನಾಯಿಗಳು ಬಂದು ಒಂದು 5-6 ಇತ್ತು. ಅದರಲ್ಲಿ ಫೋರ್ಸ್ ಆಗಿ ಫಾಲೋ ಮಾಡ್ಕೊಂಡು ಬಂದಿದ್ದನ್ನ ಒಂದನ್ನ ಟಾರ್ಗೆಟ್ ಮಾಡಿ ಕರ್ಕೊಂಡು ಹೊಟ್ಟೋಯ್ತು. ಎಷ್ಟು ಭಯ ಆಗುತ್ತೆ ಇದೆಲ್ಲ ನೋಡಿದಾಗ? ಆ್ಯಕ್ಚುಲಿ ಇದು BDA ನಮಗೆ ಸಿಕ್ಕಿರೋದು. ನಾವೆಲ್ಲ ಅಲಾಟೀಸು ನೋಡಿದ್ರೆ ಸೇಫ್ಟಿ ಸ್ವಲ್ಪ ಕಡಿಮೆನೆ, ಫಾರೆಸ್ಟ್ ಪಕ್ಕ ಇರೋದ್ರಿಂದ. ಸರ್, ಈಗ ಈ ಚಿರತೆ ಹಿಡಿಯೋದಕ್ಕೆ ಏನೇನೋ ವ್ಯವಸ್ಥೆ ಮಾಡಿದ್ದಾರೆ ಸರ್ ಇಲ್ಲಿ? ಏನೆಲ್ಲ ಒಂದು ಬೋನೇನೋ ಇಡಿಸಿದ್ದಾರೆ ರೀಸೆಂಟಾಗಿ 2 ಡೇಸ್ ಬ್ಯಾಕಿಂದ. ಅದ್ಯಾವುದೋ ನಾಯಿ ತಂದು ಪಾಪ ರಾತ್ರಿ ಎಲ್ಲ ಬೊಗಳ್ತಾ ಇತ್ತು. ನಮಗಂತೂ ನಿದ್ದೆ ಇಲ್ಲ, ಆದರೂ ಕೂಡ ಏನೋ ಯಾವುದು ಬೀಳಲಿಲ್ಲ. ತಿರ್ಗಾ ನಿನ್ನೆ ದಿನ ಏನಾಗಿದೆ, ಇನ್ನೊಂದು ನಾಯಿ ಹಿಡ್ಕೊಂಡ್ಬಂದು ಇದು ಮಾಡಿದರು. ಇಲ್ಲೆಲ್ಲ ಲೈಟೆಲ್ಲ ಆಫ್ ಮಾಡಿಬಿಡ್ತೀವಿ ಕಂಪ್ಲೀಟ್, ಈ 2 ಸ್ಟ್ರೀಟು. ನಾವು ಸೀನಿಯರ್ ಸಿಟಿಸನ್ಸು ಇಲ್ಲಿ ಬರ್ತೀವ, ನಾವು ಬಂದು 12 ವರ್ಷ ಆಯಿತು ಕಟ್ಟಿದ್ದು. ಆದರೂ ಕೂಡ ಇಲ್ಲಿ ಇರ್ತಕ್ಕಂತಹ ಇದು ಈ ಫಾರೆಸ್ಟ್ದು ಬಂದು ಯೂಶಲಿ 10 times ಬಿಗ್ಗರ್ ದನ್ ಲಾಲ್ಬಾಗ್ ಅಂತ ಕೊಟ್ಟಿದ್ರು ಫಸ್ಟ್ ಪ್ರೆಸೆಂಟೇಷನಲ್ಲಿ. ಆವಾಗ ಅಪ್ಲೈ ಮಾಡಿದ್ದು 82ಇಂದ ಸತತವಾಗಿ BDAಗೆ ಅಪ್ಲೈ ಮಾಡಿ 2002ರಲ್ಲಿ ಅವರು ಇದು ಕೊಟ್ಟಿದ್ದಾರೆ ನನಗೆ. ಪದೇ ಪದೇ ಕಾಣಿಸ್ಕೊಳ್ತಾ ಸರ್ ಚಿರತೆಯಲ್ಲಿ? ಇಲ್ಲ, ಪದೇ ಪದೇ ಬರ್ತಾ ಇದೆ. ನಮ್ದು 2 ನಾಯಿ ಹೋಯ್ತು. ಈ ಕಾಂಪೌಂಡ್ ಪಕ್ಕದಲ್ಲಿ ಮಲಗಿರ್ತಕ್ಕಂತಹ ಒಂದು ನಾಯಿ ಹಿಡ್ಕೊಂಡು ಹೋಯ್ತು. ಜೊತೆಗೆ ನಿನ್ನೆ ರೀಸೆಂಟಾಗಿ ಫೆಬ್ರವರಿ 3 ರಾತ್ರಿ 2 ಗಂಟೆ 17 ನಿಮಿಷಕ್ಕೆ ಬಂದು ಕ್ಯಾಚ್ ಮಾಡಿದೆ. ತಿರ್ಗಾ ಫೆಬ್ರವರಿ 2ನೇ ತಾರೀಕು ಅಂಜನಾಪುರದಲ್ಲಿ ಕೂಡ ಕ್ಯಾಚ್ ಮಾಡಿದೆ 2 ಗಂಟೆ 10 ನಿಮಿಷಕ್ಕೆ. ಅದಕ್ಕೆ ಇನ್ನೊಂದು ನವಿಲು, ಇಟ್ ಇಸ್ ಎ ನ್ಯಾಷನಲ್ ಬರ್ಡ್, ಅದನ್ನು ಕೂಡ ಹಿಡಿದುಬಿಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಡೇ ಬ್ಯಾಕ್ಸ್ ಡೇ 25th ಸಾಯಂಕಾಲ 5:15 ಗಂಟೆಗೆ ಬಂದು ಕ್ಯಾಚ್ ಮಾಡಿದೆ ಅದನ್ನು. ಇದಿಷ್ಟು ಇಲ್ಲಿರುವಂತಹ ಜನರ ಒಂದು ಆತಂಕಗಳು. ಯಾಕಂದ್ರೆ ಅಧಿಕಾರಿಗಳಿಗೆ ಎಷ್ಟೇ ದೂರು ಕೊಟ್ಟರು ಕೂಡ ಯಾರು ಕೂಡ ಸ್ಥಳಕ್ಕೆ ಬಂದು ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಹೀಗಾಗಿ ಪದೇ ಪದೇ ಚಿರತೆಗಳು ಇಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಸಂಜೆ 6 ಗಂಟೆ ಆದ್ರೆ ಮನೆಯಿಂದ ಹೊರ ಬರಬೇಕು ಅಂದ್ರೆ ಕೂಡ ಒಂದು ಭಯದ ವಾತಾವರಣ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.